ಚಿತ್ತಾಪುರ ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ಡಿವೈಎಸ್ಪಿ ಶಂಕರಗೌಡ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಾರ್ವಜನಿಕರು ತಮ್ಮ ಕರ್ತವ್ಯ, ಸಂಪ್ರದಾಯ ಮತ್ತು ಕಾನೂನು ಈ ಮೂರು ತಿಳಿದುಕೊಂಡು ಬಕ್ರೀದ್ ಹಬ್ಬವನ್ನು ಆಚರಿಸಿದಾಗ ಸಮಾಜದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರಗದೆ ಹಬ್ಬಗಳು ಯಶಸ್ವಿಯಾಗಲಿವೆ ಎಂದರು. ಬಹಳ ಉಪಯುಕ್ತ ಮತ್ತು ಮಾಹಿತಿಯನ್ನು ಅವರು ಕೂಡ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಮುಕ್ತಾರ್ ಪಟೇಲ್ ಅವರು ಕೂಡ ಭಾಳ ಸುಂದರವಾಗಿ ಮತ್ತು ಒಳ್ಳೆಯ ಒಂದು ಸಂದೇಶ, ಯಾವ ರೀತಿ ಆಗಬೇಕು, ನಾವು ಯಾವ ರೀತಿ ಬದಲಾವಣೆ ಆಗಬೇಕು, ಸಂಪ್ರದಾಯಗಳು ಮತ್ತು ಹಬ್ಬದ ಒಂದು ಯಾವ ರೀತಿ ಬದಲಾವಣೆ ಆಗ್ತಾ ಇದ್ದಾವೆ, ಬದಲಾವಣೆ ಆಗೋದಕ್ಕೆ ನಾವು ಯಾವ ರೀತಿ ಕಾನೂನನ್ನು ಗೌರವಿಸಬೇಕು ಅನ್ನೋದ್ರ ಬಗ್ಗೆ ಭಾಳ ಒಂದು ಚೆನ್ನಾಗಿ ಮಾತನಾಡಿದರು. ಹಾಗೆ ನಮ್ಮ ವಿಮಾನ ಸಾರಿಯವರು ಕೂಡ ಭಾಳ ಚೆನ್ನಾಗಿ ಮಾತನಾಡಿದರು. ಈ ಹಬ್ಬ ಎಲ್ಲರಿಗೂ ಕೂಡ ಗೊತ್ತಿದೆ, ಏನೇನು ರೂಲ್ಸ್ ಇದೆ, ಏನೇನು ಕಾನೂನಿದೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ನಾವು ನಮ್ಮ ಕೆಲಸವನ್ನು ಅರಿತು ಕೆಲಸ ಮಾಡಿದಾಗ ಯಾವುದು ಕೂಡ ಸಮಸ್ಯೆನೇ ಬರೋದಿಲ್ಲ. ಹಾಗೆ ಸಾರ್ವಜನಿಕರು ಕೂಡ ಅವರವರ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದಾಗ ಯಾವುದೂ ಕೂಡ ಒಂದು ಗೊಂದಲನೂ ಕೂಡ ಇರೋದಿಲ್ಲ, ಒಂದು ಯಾವುದೂ ಕೂಡ ಇದು ಇರೋದಿಲ್ಲ. ಹಾಗಾಗಿ ನಮ್ಮ ನಾಗರಾಜ್ ಗೋಗ್ಲಿಯವರು ಹೇಳಿದ ಹಾಗೆ ಎಲ್ಲರೂ ಕೂಡ ಸೇರಿಕೊಂಡು ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ರ ಬಗ್ಗೆ ನಾವು ಆ ಒಂದು ದಿಕ್ಕಿನಲ್ಲಿ ಹೆಜ್ಜೆ ಇಡಬೇಕಾದಂಥ ಒಂದು ಸಂದರ್ಭದಲ್ಲಿ ಭಾಳ ಜಾಗರೂಕತೆಯಿಂದ ಹೆಜ್ಜೆ ಇಡಬೇಕಾಗತ್ತೆ. ನಮಗೆ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ, ನನಗೆ ಲಾ ಎನ್ಫೋರ್ಸ್ಮೆಂಟ್ ಅಂದರೆ ಕಾನೂನನ್ನು ಜಾರಿಗೆ ತರತಕ್ಕಂಥ ಕೆಲಸವನ್ನು ನಮಗೆ ಕೊಟ್ಟಿದ್ದಾರೆ. ತಾಲೂಕು ಪಂಚಾಯತಿ ಇಒ ಅವರಿಗೆ ತಮ್ಮದೇ ಆದಂಥ ಅವ್ರಿಗೆ ಕೆಲಸ ಕೊಟ್ಟಿದ್ದಾರೆ. ನಮ್ಮ ಪಶು ವೈದ್ಯಾಧಿಕಾರಿಗಳಿದ್ದಾರೆ, ಆ ಪಶು ವೈದ್ಯಾಧಿಕಾರಿಗಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಒಂದು ಕೆಲಸ ಕೊಟ್ಟಿದ್ದಾರೆ. PS ಅವ್ರದ್ದಿದೆ. ಹಾಗೆ ನಿಮಗೂ ಕೂಡ ಸಂವಿಧಾನಬದ್ಧವಾಗಿ ಒಂದು ಜವಾಬ್ದಾರಿಯನ್ನು ಜವಾಬ್ದಾರಿ ನಿರ್ವಹಿಸ್ತಕ್ಕಂಥದ್ದು ಕೂಡ ನಿಮಗೂ ಕೂಡ ಹಕ್ಕು ಇದೆ. ಇಲ್ಲಿ ಕೆಲವು ಈಗ ನಾನು PSI ಇದ್ದಾಗ ಒಂದಿಷ್ಟು ಇದು ಇದ್ದಾಗ ಬಕ್ರೀದ್ ಯಾವಾಗ ಬರ್ತಿತ್ತೋ ಯಾವಾಗ ಹೋಗ್ತಿತ್ತೋ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ಈಗ ಒಂದು 6-7 ವರ್ಷದಿಂದ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ ಬಕ್ರೀದ್ ಬಂತು ಹೋಯ್ತು ಅಂತಂದೇಳಿ. ನಮ್ಗೆ ಯಾವುದೂ ಕೂಡ ಅದು ನಮ್ಮ ಗಮನಕ್ಕೇ ಬರ್ತಾ ಇರಲಿಲ್ಲ. ಈಗ ಒಂದು 5-6 ವರ್ಷದಿಂದ ಏನಾಗಿದೆ ಅಂತಂದರೆ ಬಕ್ರೀದ್ ಬಂದಿದೆ ಅಂತಂದರೆ ಒಂದು ವಾರ ಮೊದಲ ಗೊತ್ತಾಗುತ್ತೆ ನಮಗೆ. ಒಂದು ವಾರ ಬಕ್ರೀದ್ ಇರಲಿಲ್ಲ ನಾವು ಆ ರೀತಿಯಾದಂಥ ಒಂದು ಚೆಕ್ ಪೋಸ್ಟ್ ಮಾಡೋದು, ಚೆಕ್ ಮಾಡೋದು, ಭಾಳ ಅಲರ್ಟ್ ಆಗಿ ಇರೋದು, ಬೇರೆ ಬೇರೆ ಕಡೆ ಏನಾಗ್ತಿದೆ ಅದರ ಬಗ್ಗೆ ಪೆಟ್ರೋಲಿಂಗ್ ಮಾಡೋದು, ಅದು ಸ್ಟಾರ್ಟ್ ಆಗಿಬಿಡುತ್ತೆ, ಆರಂಭ ಆಗಿಬಿಡುತ್ತೆ. ಹೀಗಾಗಿ ಹಬ್ಬಗಳ ಆಚರಣೆ ದಿಕ್ಕು ಕೂಡ ಬದಲಾವಣೆ ಆಗ್ತಾ ಇದೆ. ಅದಕ್ಕೆ ನಾವು ನಮ್ಮದೇ ಆದಂಥ ಒಂದಿಷ್ಟು ಆ ಜವಾಬ್ದಾರಿಯನ್ನು ಬಿಟ್ಟು ಈಗ ನನಗೊಂದು ಕೆಲಸ ಕೊಟ್ಟಿದ್ದಾರೆ, ನನ್ನ ಕೆಲಸನ ನೀವು ಮಾಡೋದು. ಹಂಗಾದಾಗ ಏನಾಗುತ್ತೆ ಅಂತಂದಿದ್ರೆ ಅದು ತಪ್ಪುತ್ತೆ. ನನಗೆ ಕೆಲಸವನ್ನು ಕೊಟ್ಟಿದ್ದಾರೆ, ಆ ಕೆಲಸವನ್ನು ನಮಗೆ ಹೇಳ್ರಿ, ನಾವು ಮಾಡ್ತೀವಿ. ನಿಮಗೂ ಕೂಡ ಸಂವಿಧಾನಬದ್ಧವಾಗಿ ಒಂದು ಜವಾಬ್ದಾರಿ ಇದೆ. ಅದು ಏನೇ ಘಟನೆ ಆಗಲಿ ನಿಮ್ಮ ಮುಂದೆ ಕಣ್ಣು ಮುಂದೆ ನಡೆದಿರ್ತಕ್ಕಂಥದ್ದನ್ನು ಮಾಹಿತಿ ಕೊಡ್ತಕ್ಕಂಥದ್ದು, ವರದಿ ಮಾಡ್ತಕ್ಕಂಥದ್ದು, ಸಂಬಂಧಪಟ್ಟಂಥ ಇಲಾಖೆಗೆ ಸಂದೇಶವನ್ನು ರವಾನಿಸ್ತಕ್ಕಂಥ ಜವಾಬ್ದಾರಿ ನಿಮಗೆ ಸಂವಿಧಾನಬದ್ಧವಾಗಿ ನಿಮಗೆ ಹಕ್ಕನ್ನು ನೀಡಿದ್ದಾರೆ. ಆ ಸಂವಿಧಾನಬದ್ಧತೆ ಹಕ್ಕನ್ನು ಬಿಡ್ತೀರಿ, ನಮ್ಮ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವಾಗ ಏನಾಗುತ್ತೆ? ಈ ಸಂದರ್ಭದಲ್ಲಿ ತಹಸೀಲ್ದಾರ್ ನಾಗಯ್ಯ ಹಿರೇಮಠ್, ತಾಲೂಕಾ ಪಂಚಾಯತ್ ಇಒ ಅಕ್ರಮ್ ಪಾಷಾ, AS ಪಾಟೀಲ್, ಮಂಜುನಾಥ್ ರೆಡ್ಡಿ, ಶಂಕರ್ ಕಣ್ಣಿ, ಭೀಮಣ್ಣ ಸಾಲಿ, ಮುಕ್ತಾರ್ ಪಟೇಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. MD ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.